ಇವತ್ತು ನಾವು ನಮ್ಮ ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಗುರು ಎಂಟರ್ಪ್ರೈಸಸ್ ಅವ್ರ ವತಿಯಿಂದ ಅವತಾರ್ ವಸ್ತು ಪ್ರದರ್ಶನ. ಸೊ ಈ ಎಕ್ಸಿಬಿಷನ್ಗೆ ನಾವಿವತ್ತು ಬಂದಿದ್ದೀವಿ. ಇವರು ನನ್ನ ಫ್ರೆಂಡ್ಸ್, ಐ ಮೀನ್ ಆಫೀಸ್ ಕೊಲೀಗ್ಸ್. ಹರ್ಷಿತಾ, ಭೂಮಿ, ಬಬಿತಾ, ಇವರು ನಮ್ಮ ದೊಡ್ಡಣ್ಣ ಅವರು. ನಮ್ಮ ಅಣ್ಣ ಅವರು ಸ್ವಲ್ಪ ಸ್ಲೋ. ಇವರು ಇಲ್ಲಿ ಫಸ್ಟ್ ಇಲ್ಲಿ ಟಿಕೆಟ್ ತಗೊಬೇಕು. ಯಾರು ದುಡ್ಡು ಚೆನ್ನಾಗಿಟ್ಟಿದ್ರೆ ಅವ್ರು ತಗೊಳ್ಳಿ, ಎಲ್ರಿಗೂ ಸೇರಿ. ಹೋಗಿ ತಗೊಳ್ಳಿ ಸರ್, ನೀವೇ ದುಡ್ಡು ಜಾಸ್ತಿ ಇಟ್ಟಿರೋದು. ನನ್ನ ಹತ್ರ ದುಡ್ಡಿಲ್ಲಪ್ಪ, ದುಡ್ಡಿನ ವಿಷಯ ನಾನು ಹಿಂದೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಎಷ್ಟು ಟಿಕೆಟು? ಟಿಕೆಟ್ ರೇಟು 80 ರೂಪೀಸು. ಚಿಲ್ಡ್ರನ್ 50 ಫುಲ್ ಟಿಕೆಟ್ 80 ರೂಪಾಯಿ. 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಫುಲ್ ಟಿಕೆಟ್. 3 ವರ್ಷ ಆಗಿದೆ ನಿಮಗೆ? 18 ವರ್ಷ 3 ತಿಂಗಳು. ಓಕೆ, ಹಂಗಾದ್ರೆ ಓಕೆ. ನಿಮ್ಗೆ ಆಗಿದೆ ಬಿಡಿ ಬಬಿತಾ. 3 ವರ್ಷ ಆಗಿದೆಯಾ? ಆಗಿದೆ, ಓಕೆ. A few moments later. ಅಣ್ಣ, ಟಿಕೆಟ್ 55 ಗಂಟೆಗ, ನಾಳೆ 5 ಗಂಟೆಗ? ಅಡ್ಡಿ ಹೇಳಿ ಕೇಳಿ. ಅದೇನೆ 5 ಗಂಟೆಗೆ ಕೊಡ್ತಾರ, 5 ಗಂಟೆ ಅಂತ ಹೇಳಿ 5:15 ಆಗೋಯ್ತು ಆಗ್ಲೇ. ಬೋಲ್ಡ್ ಏನಕ್ಕೆ ಹಾಕ್ಬೇಕು? ಈ ಬೋಲ್ಡ್ 5:15 ಅಂತ ಹಾಕಿದ್ರೆ ಯಾರು ಕೇಳ್ತಾ ಇರ್ಲಿಲ್ಲ. ಅದು ಬರೆಯೋರ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನಾಗಿ ಇವತ್ತಿಗೆ ಟಿಕೆಟ್ ತಗೊಂಡಿರೋದು ಬಾ. ಅಂತೂ ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ. ಇಷ್ಟೊತ್ತು ವೆಯ್ಟ್ ಮಾಡಿ. ಚೆನ್ನಾಗಿದೆ. ಅವತಾರ್ ಫೈರ್ ಅಂಡ್ ಆಶ್. ವಾವ್, ಮಸ್ತಾಗಿದೆ. ಏನು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಸಕ್ಕತ್ತಾಗಿ ಮಾಡಿದ್ದಾರೆ ಅಲ್ಲ? ಒಂದೊಂದು ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದನ್ನ. ನಾಗೇಶ್ ಬಂದ? ಏನ್ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬಬಿತಾ? ಲಾಸ್ಟಲ್ಲಿ ಹೇಳ್ತೀರಾ? ನಾಗೇಶ್ ಅವರೇ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಿಗೆ ಬಂದಿದೀವಿ ಅಂತನಾದ್ರೂ ಗೊತ್ತಾ? ಹೋಗ್ಲಿ, ಅವತಾರ್ ಎಕ್ಸಿಬಿಷನ್ ಬಂದಿರೋದು. ಹೌದಾ? ಸದ್ಯ ಗೊತ್ತಲ್ಲ, ಅದಾರು ಗೊತ್ತಲ್ಲ. ನಾವು ಅವತಾರ್ ಫಿಲಮ್ ಎಲ್ಲ ನೋಡಿದ್ವಲ್ಲ, ಸ್ವಲ್ಪ ಚೆನ್ನಾಗಿದೆ ಅಲ್ಲ? ಸಕ್ಕತ್ತಾಗಿ ಮಾಡಿದಾರಲ್ಲ ನಿಜವಾಗ್ಲೂ. ನಾವು ಕೊಡೋ 80 ರೂಪೀಸ್ಗೆ ಮೋಸ ಇಲ್ಲ. ಸೊ 80 ರೂಪೀಸ್ಗೆ ವರ್ತ್ ಅನ್ಸುತ್ತೆ ಇದು. ವಾವ್, ಸಕ್ಕತ್ತಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಅನಿಸ್ತಾ ಇದೆ ಅಂತಂದ್ರೆ. ನಿಜವಾಗ್ಲೂ ಇದನ್ನ ನೋಡಿದ್ರೆ ನಿಜವಾಗ್ಲೂ ನಾವು ಅವತಾರ್ ಫಿಲ್ಮ್ ಒಳಗಡೆ ಬಂದಂಗೆ ಇದೆ. ಆ ಲೋಕದಲ್ಲಿ ಒಳಗಡೆನೆ ಹೋದಂಗೆ ಇದೆ. ನಿಜವಾಗ್ಲೂ ಖುಷಿ ಆಗ್ತದೆ ನನಗೆ. ವಾವ್, ಇಲ್ಲಿ ನೋಡಿ. ಹಾಕು ಅವತ್ತೂ ಹಂಗೆ ಆಡೋದು.
ಹಾಗೆ ಅವತ್ತಾರಲ್ಲ ಹಂಗೆ ಆಡೋದು. ಸೊ ಅದೇ ಥರ ಬಟ್ಟೆ ಬಿಸ್ತಿತ್ತು ಎಲ್ಲ ಓಡೈತೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಸೂಪರಾಗಿ ಮಾಡಿದ್ದಾರೆ. ಇವ್ರು ನಮ್ಮ ದೊಡ್ಡಣ್ಣ. ಮನ್ಸಲ್ಲಿದ್ರೆ ಸಾಕು ಬಬೀತಾ ಅಲ್ವಾ? ಹಾಗೆ 80 ರುಪೀಸ್ಗೆ ವರ್ತ್ ಇದೆಯಾ? ಬರ್ತಿದೆ ಗುರು, ವರ್ತಿದ್ಯಾ? ಇಲ್ಲಿ ಅವತ್ತಾರದ್ದು ನೋಡಿ ಸ್ಟ್ಯಾಚು ಇದೆ, ಸಕ್ಕತ್ತಾಗಿದೆ ನೋಡಿ. ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಅಂತಂದ್ರೆ ನೋಡಿ, ಇದು ಮೂಮೆಂಟ್ ಆಗ್ತಾ ಇದೆ. ವಾವ್ ನೋಡಿ. ಭೂಮಿಕಾ ಅವರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಸಮ್ ಆಗಿದೆ, ಎಲ್ಲರೂ ಹೌದಾ? ವಿಸಿಟ್ ಮಾಡಿ. 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 20 ರೂಪಾಯಿ ಆಕ್ಟಿಂಗ್ ನಿಜ ಚೆನ್ನಾಗಿದೆ. ಜೂನಿಯರ್ ಆರ್ಟಿಸ್ಟ್ ಈ ಸೈಡಿಂದನ. ಸೊ ಸಕ್ಕದಾಗಿ ಮಾಡಿದ್ದಾರೆ ಗೈಸ್ ನೋಡಿ. ಒಂದೊಂದನ್ನು ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಅವತ್ತಾರು ವರ್ಡ್ ಒಳಗಡೆ ನೋಡಿ. ಇಂಥ ನನ್ನ ಮಕ್ಳಿರೋದ್ರಿಂದ ಜಂಪ್ ಮಾಡಿ ಹೋಗ್ತಾವನ ಅವನು ನೋಡಿ. ನೋಡಿ ಇಂಥವ್ರಿಂದ ನಿಜವಾಗ್ಲೂ ಎಕ್ಸಿಬಿಷನ್ ಮುಗಿಸಿ ಆಚೆ ಬಂದರೆ ಇಲ್ಲಿ ನಿಮಗೆ ಶಾಪಿಂಗ್. ಸೊ ಇಲ್ಲಿ ಶಾಪಿಂಗ್ ಐಟಮ್ಸ್ ಸಿಗುತ್ತೆ. ಸೊ ನೋಡಿ, ಇಲ್ಲಿ ನಿಮಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಥರದ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ಚೆನ್ನಾಗಿದೆ ಅನಿಸುತ್ತಲ್ಲ ನನಗೆ. ಸೊ ಒಂದು 20 to 30 ಮಿನಿಟ್ಸು. ಸೊ ಅಷ್ಟು ಇಲ್ವನಪ್ಪ, ಒಂದು 10 ಮಿನಿಟ್ಸ್ 10 to 15 ಮಿನಿಟ್ಸ್ ಅಲ್ವಾ? ಸೊ ನೋಡೋಕ್ಕೆ ಚೆನ್ನಾಗಿದೆ, ವರ್ತ್ ಅನ್ಸುತ್ತೆ. ಅದು ನೋಡು, ಫೋಮಲ್ಲಿ ಮಾಡಿರೋದು ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂದರೆ. ಸೊ ನಾವು ಒಳಗೆ ಹೋದರೆ ಅವತ್ತಾರು ಫಿಲ್ಮ್ ನೋಡಿದಷ್ಟೇ ಖುಷಿ ಆಗುತ್ತೆ ಅಲ್ವಾ? ಹೌದು. ಬೇಕಾದಂಥ ಬಟ್ಟೆಗಳು, ಆಮೇಲೆ ಇಲ್ಲಿ ಪಿಕ್ಕಲ್ಸ್ ಇದೆ. ಸೊ ಅಲ್ಲಿಂದ ಇಲ್ಲಿ ಬಂದರೆ ಮಕ್ಕಳಿಗೆ ಆಟ ಆಡೋ ಸಾಮಾನಿದೆ. ಆಮೇಲೆ ಇಲ್ಲಿ ಬಳೆಗಳು. ಸೊ ಇಲ್ಲಿ ಮತ್ತೆ ಆಟದ ಸಾಮಾನು, ಮಕ್ಕಳಿಗೆ ಟಾಯ್ಸ್ಗಳು, ಪೆನ್ಸಿಲು. ನೆಕ್ಸ್ಟ್ ಇಲ್ಲಿ ಬಂದರೆ ಮಕ್ಕಳಿಗೆ ಬಟ್ಟೆಗಳು. ಇಲ್ಲಿ ಬಂದರೆ ಸ್ಟಿಕ್ಕರ್ಸು. ಇಲ್ಲಿ ಗೋಬಿ ಮಂಚೂರಿಯನ್ ಮಸಾಲ. ಸೊ ಇಲ್ಲಿ ಮನೆಗೆ ಬೇಕಾದಂಥ ಡೆಕೋರೇಷನ್ ಐಟಮ್ಸು. ಸೊ ಇಲ್ಲಿ ಮಕ್ಕಳಿಗೆ ಟಾಯ್ಸು. ಎಷ್ಟು ರೂಪಾಯಿದು ಏನು ತೊಗೊಂಡೆ? 160 rupees. ಎಷ್ಟು? 160. 1 ಅವರಿಂದ 160 ರುಪೀಸ್ ಶಾಪಿಂಗ್ ಮಾಡ್ದ ಅಣ್ಣ? ಅಣ್ಣ ನೀವೆಷ್ಟು ರೂಪಾಯಿ ಶಾಪಿಂಗ್ ಮಾಡಿದ್ರಿ? 130. 1 ಅವರಿಂದ 130. ಹಾಂ, ನೆನಪಿದೆ, ಹಾಕು. 90s ಕಿಡ್ಸ್ಗೆ ಇದೆಲ್ಲ ನೆನಪಿರುತ್ತೆ. ಭೂಮಿ, ಇದೇನಂತ ಗೊತ್ತಿದೆಯಾ? ಏನಿದು? ಈಗ ನಮ್ಮನ್ನು ನೋಡಿ ಹೇಳ್ಬಿಟ್ಟೆ ಅಲ್ಲ? ಕರೋನಾ ಕಿಡ್ಸ್. ಕೊರೋನಾ ಟೈಮಲ್ಲಿ ಪಾಸ್ ಆದ ಕಿಡ್ಸ್ಗಳು. ಯಾವುದು ಇದರಲ್ಲಿ? ಯಾವುದು ಓಲ್ಡ್ ಮೆಮೊರೀಸ್ ಇಲ್ಲ? ಯಾಕಿಲ್ಲ? ಹಾಂ, ಇದು. ಬಟ್ ಅವಾಗ ಸ್ವಲ್ಪ ದೊಡ್ಡದಾಗಿ ಬರ್ತಾ ಇತ್ತು, ಇದು ಚಿಕ್ಕದು. ಕಾಸು ಕೊಟ್ಟು ತೊಗೊಂಡೋಗ್ಬೇಕಪ್ಪಿ. ಕಾಸು ಕೊಡ್ತೀವಿ ತಾನೆ ಪಕ್ಕ? ಇಲ್ಲ, ಎತ್ಕೊಂಡೋಗಿ ಜೋಬಲ್ಲಿ ಹಾಕೊಂಡು ಹೋಗಿ, ಏನು ಪರವಾಗಿಲ್ಲ. ಇರ್ಲಿ, ಜೋಬಲ್ಲಿ ಹಾಕೊಳ್ಳೋ ಅಂತ ತೊಂದರೆ ಇಲ್ಲ. ಅವ್ರು ನಮ್ಮ ಮಾವನೇ ಕಣೋ, ಜೋಬಲ್ಲಿ ಹಾಕೊಂಡು ಹೋಗೋ. ಹೇಗಿರಿ ತೋರ್ಸು. ಪರವಾಗಿಲ್ಲ ಅಪ್ಪಿ, ಜೋಬಲ್ಲಿ ಹಾಕೋ, ಪರವಾಗಿಲ್ಲ. ಬೇಡವಾ? ನನಗೆ ಆ ಜೋಬಲ್ಲಿ ಇರೋದು ಅಲ್ಲಿ ಇಟ್ಬಿಡು. ಮೊಬೈಲ್ ಇಟ್ಬಿಡ್ತೀನಿ. ಹೇಳಿದ್ರೆ ಏನು ಅಷ್ಟೇ? 17 Pro ಅಮ್ಮ ಫೋನು. ಅಲ್ಲ ಅಂತೀರ್ತಾನೆ, ಎಲ್ಲ ಫೋನಲ್ಲೂ ಅಷ್ಟೇ. ಯಾವ ಫೋನ್ ತಗೊಂಡ್ರು ಅಲ್ಲ ಅಂತೀವಿ. ಅಲ್ಲ ಅಂತೀವಿ.
ಐಫೋನ್ ತಗೊಂಡ್ಬಿಟ್ಟು ಐಫೋನ್ ಅಲ್ವಾ ಅಂತೀವ? ಅಲ್ವಾ ಅಂತಾನೆ ಹೇಳ್ಬೇಕು ಅದ್ರಲ್ಲೂ. A few moments later. ಅಂತಂದ್ರೆ ಈ ನೀರ್ ಒಳಗಡೆ ಈ 5 ಕಾಯಿನು ಕರೆಕ್ಟ್ ಆಗಿ ಆ ಗ್ಲಾಸ್ ಒಳಗಡೆ ಹೋಗ್ಬೇಕು. ಹಿಂಗ್ ಹಾಕಿದ್ರೆ ನಿಂಗೆ ಟ್ರೈ ಮಾಡು. ಹಾ, ನಿಧಾನಕ್ಕೆ ಹಾಕು. ಹೆಂಗ್ ಲಾಜಿಕಲ್ ಟ್ರೈ ಮಾಡು. ಎಸ್ ಯಾವುದೋ ಒಂದು ಇತ್ತು. ಒಂದೋಯ್ತು. ಸೂಪರ್, ಒಂದ್ ಹಾಕ್ಬಿಟ್ಟಲ್ಲ ಅಷ್ಟೇ. ಅವಾಗ್ಲೇ ತರಮ್ಮ ಹಾಕು. ವಾವ್. ಒಂದಂದ್ರೆ ಏನ್ ಗಿಫ್ಟು? ವೀಲ್ಸ್. ವೀಲ್ ಪೌಡರ್. ವೀಲ್ ಸೋಪ್. 5 ಕಾಯಿನ್ ಹಾಕಿದ್ರೆ ಏನ್ ಗಿಫ್ಟು? ಯಾವುದು ಇದು 19. ಓ ಒಂದೇ ಇಲ್ಲ, ಅಲ್ಲಿರೋದೆಲ್ಲ ಕೊಟ್ಬಿಡ್ತಾರೆ. ಪಾಪ ಅವರು ಇದು ಮಾಡ್ಕೊಂಡು ಹೋಗ್ತಾರೆ. ನಿನ್ನ ಸಾಕು ಪಿ ಜಿಲಿಗೆ ಸಾಕು. ನೋಡಿ, 6 ಗೆದ್ರೆ 8 ಗೆದ್ರೆ 33 ಎಲ್ಲ ಥರ ಇದೆ. ನೀವು 6 ಬಾಲಲ್ಲಿ ಎಷ್ಟು ನಂಬರ್ಸ್ ಅಂದರೆ ಈ 6 ಬಾಲಲ್ಲಿ ಅಲ್ಲಿ ಹೋಗಿ ನಂಬರಲ್ಲಿ ಎಷ್ಟು ನಂಬರಲ್ಲಿ ಕೌಂಟ್ ಆಗುತ್ತೋ ಆ 6 ಬಾಲ್ ಹೋಗಿ ಎಷ್ಟು ನಂಬರ್ ಕೌಂಟ್ ಆಗುತ್ತೋ ಆ ಗಿಫ್ಟ್ಗಳನ್ನ ಇಲ್ಲಿ ನಮ್ಗೆ ಕೊಡ್ತಾರೆ. ಸೊ ಇದು ಗೇಮ್. ಈ ಗೇಮಲ್ಲಿ ರಿಂಗ್ ತೊಗೊಂಡು ಅಲ್ಲಿ ಹಾಕ್ತಾರೆ. ಒಂದು ರಿಂಗ್ ಹಾಕೋ ಪ್ರೈಜಸ್ ನಮ್ಮ ಹತ್ರ 100, 200, ಅಣ್ಣ 100, 200 ಯಾಕಿದ್ರು ಐತೆ ನಮ್ಮ ಹತ್ರ. ಹೌದಾ? ನೋಟ್ ಮೇಲೆ ಯಾವ್ದು ರಿಂಗ್ ಬೇಕಾದ್ರೆ ಅದೆಲ್ಲ ಐತೆ ನೋಡಿ. ಒಂದಕ್ಕೆ ಹಾಕೋ ಐತೆ 5 ಪ್ರೈಸ್ ಐತೆ. ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಗೇಮ್ನ ಆಡೋಕ್ಕೆ. ನಾನಂತೂ ಹೋಗಲ್ಲಪ್ಪ, ನನಗೆ ಸಾಕತ್ ಭಯ. ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಂಜಿನಿಯರ್ ಈ ಗೇಮ್ ನಾಗಿ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ಯಾವ ಥರ ಆಡಬೇಕು ಏನೋ ಅಂತ. ಭಯ ಎಲ್ಲರಿಗೂ. ಅದಕ್ಕೆ ಅವ್ರು ನಮ್ಮ ಅಣ್ಣ ಅಂತ ಹೇಳೋದು ನಾನು. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ ಎಲ್ರು. ನಾಗಿ ಅವಾಗ ಡಿ ಬಾಸ್ ಆಗಿ ಟರ್ನ್ ಆಗ್ತಾರೆ. ನೀರೆಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ? ನನಗೆ ಹೇಳು ಬೇಗ. ನೀರೆಲ್ಲೂ ಸಿಗ್ಲದ್ರೆ ನೀವು ತಕ್ಷಣಕ್ಕೆ ಏನ್ ಮಾಡೋದಪ್ಪ? ಬಾಯಿ ಹಿಂಗೆ ಇಟ್ಕೊಂಡ್ಬಿಡೋದು. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹೋಗ್ಬಿಡುತ್ತೆ. ಕಾರೆಲ್ಲ ಸ್ವಲ್ಪ ಹೊಡಿರೋ ಕ್ಲಾಪ್ಸು. ಬಾಬಾಜಿ ತಗೋಣ. ಟಿಕೆಟ್ ಕೊಟ್ಟು ಬಂದಿದ್ದೀರಾ? ಟಿಕೆಟ್ ಮನೆ ಕೂಲಿ ಗತಿ ಇಲ್ದೆ ಏನು ನಾವು ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಲಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರ್ಸಿಂಗ್ ಬಣ್ಣ ನಮ್ಮ ಬಂದಿದ್ದೀರಾ? ಬಾಬಾಜಿ ತಗೊಳ್ಳೆ ತಗೋ. ನನಗೊಂದು ಅವ್ರಿಗೆ ಬೇಕಾ ಕೇಳು. ಬೇರೆ ಏನಿದೆ ಕೇಳಲ್ಲ ಬಾಬಾಜಿ. ಡೀಪ್ ರೂಟ್ ಡಿಸ್ಕಷನ್ ಮಾಡ್ತಾವ್ರೆ.
ನೋಡಿ ಹೇಳ್ತಾವನೆ ಮನೆಗೆ ಹೆಂಗ್ ಹೋಗೋದು ಅಂತ ಹೇಳ್ತಾವನೆ. ಹೋದ್ರೆ ಮಲ್ಲೇಶ್ವರಂ ಅಲ್ಲಿಗೆ ಹೋಗ್ಬೇಕಾ? ಇಲ್ಲಣ್ಣ. ಬಲಗಡೆ ಹೋದ್ರೆ ಸದಾಶಿವನಗರ ಅಲ್ಲಿಗೆ ಹೋಗ್ಬೇಕಾ? ಹಿಂದೆ ಹೋದ್ರೆ ಗುಟ್ಟಳ್ಳಿ ಅಲ್ಲಿಗೆ ಹೋಗ್ಬೇಕಾ? ಇನ್ನೇನು ಇಲ್ಲಿಗೆ ಹೋಗ್ಬೇಕಾ? ಯೋ ನೀ ಎಲ್ಲಿಗೆ ಯಾವ ಹೋಗ್ಬೇಕು? ಸೆಲ್ಫಿ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಹಳೆ ಕಾಲ ಟಿವಿ ಬರುತ್ತಲ್ಲ, ಬ್ಲಾಕ್ ಅಂಡ್ ವೈಟ್ ಟಿವಿ. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಹಳೆ ಕಾಲದ ಬ್ಲಾಕ್ ಅಂಡ್ ವೈಟ್ ಟಿವಿ ನೋಡ್ದಂಗ ಅನಿಸ್ತಾ ಇದೆ ನನಗೆ. ಹಾಯ್ ಹಲೋ, ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ DSS ಟಾಕ್ಸ್ ಯೂಟ್ಯೂಬ್ ಕನ್ನಡ ಚಾನಲ್ನ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಪೀಣ್ಯದಲ್ಲಿರೋ ಅವತಾರ್ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಸೊ ಸಖತ್ತಾಗಿತ್ತು. ಒಳಗಡೆ 10 to 15 ಮಿನಿಟ್ಸ್ ನಾವು ನೋಡಿದ್ರೂ ಕೂಡ 80 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ಸೊ ನೀವು ಫ್ರೀ ಮಾಡಿಕೊಂಡು ಬಂದು ನೋಡಿ, ಫ್ಯಾಮಿಲಿ ಸಮೇತ ಬಂದು ನೋಡಿ, ಚೆನ್ನಾಗಿದೆ, ವಾಚ್ ಮಾಡ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಎಲ್ಲರೂ ಒಂದ್ಸರಿ ಬಾಯ್ ಹೇಳ್ಬಿಡಿ. ಅಣ್ಣ ನೀವೇನು ಇಲ್ಲಿ? ಮಹಾಪ್ರಭುಗಳೇ ನೀವೇನ್ ಇಲ್ಲಿ? ಓಕೆ, ಎಲ್ಲರೂ ನನ್ನ ಚಾನಲ್ಗೆ ಒಂದ್ಸರಿ ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬಬಿತಾ ನೋಡಿ ನನ್ನ ತೋರಿಸಿ ಅಂತ. ಸ್ಪೈ ಇನ್ ಪಾಕಿಸ್ತಾನ್ ಅಲ್ವಾ? ಇಂಡಿಯನ್ ಸ್ಪೈ ಇನ್ ಪಾಕಿಸ್ತಾನ್. ನನ್ನ ಚಾನಲ್ ನೇಮ್ ಏನು ಹೇಳು? DS ಟಾಕ್ಸ್. ಇನ್ನೊಂದ್ಸರಿ ಹೇಳ್ತೀನಿ ತಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು DS ಕನ್ನಡ ಟಾಕ್ಸ್ ಚಾನಲ್. DSS ಟಾಕ್ಸ್ ಅಟ್ ಕನ್ನಡ. ಟಾಕ್ಸ್ ಅಟ್ ಕನ್ನಡನಾ? ಸರಿ, ಇನ್ನೊಂದ್ಸರಿ ಹೇಳ್ತೀನಿ ತಡಿ. ಸಾಕ್ ಬಿಟ್ರು, ಮನೆಗೆ ಹೋಗೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ DSS ಕನ್ನಡ. ಪ್ಲೀಸ್ ಸಬ್ಸ್ಕ್ರೈಬ್ ಟು DSS ಟಾಕ್ಸ್ ಅಟ್ ಕನ್ನಡ. ನೀನು ಕರೆಕ್ಟಾಗಿ ಹೇಳಿದ್ಯಾ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಪಡ್ಕೊಳ್ಳಿ. ಸೈಡ್ ಪಾರ್ಟ್ ಕೊಡಬಹುದು.